ಯಶುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೌತಮಿ ಅವ್ರ ಜೊತೆ ಇದ್ದೀನಿ. ಗೌತಮಿ ಜೈನ್, ಬ್ಯಾಂಗ್ಳೂರ್ ಗರ್ಲ್. ಇವತ್ತು ನಾನು ಅವರು ಏನೇನೆಲ್ಲ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಏನೇನೆಲ್ಲ ಅಂದರೆ ಒಂದಷ್ಟು ಕಿತಾಪತಿಗಳಿರುತ್ತೆ. ಸಾರಿ ಎಕ್ಸ್ಪೋಗೆ ಹೋಗ್ತಾ ಇದೀವಿ, ಹೊಟ್ಟೆ ಹೋಗ್ತದೆ, ಊಟಕ್ಕೆ ಹೋಗ್ತಾ ಇದೀವಿ. ಹಿಂಗೆ ಎಷ್ಟು ಡೇ ಹೆಂಗೆ ನಾವು ಸ್ಪೆಂಡ್ ಮಾಡಿದೆ ಎಷ್ಟು ಜೊತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಬ್ಯಾಂಗ್ಳೂರ್ ಗರ್ಲ್. ಒನ್ ಡೇ ವಿತ್ ಗೌತಮಿ ಇರುತ್ತೆ. ನೋಡಿ ಏನೇನೆಲ್ಲ ಮಾಡ್ತೀವಿ. ಡೇ ವಿತ್ ಗೌತಮಿ ಇರುತ್ತೆ. ಚೆನ್ನಾಗಿ ಬಂತು ಬಾ. ಇವಾಗ ಗೌತಮಿ ಅವರ ಮಮ್ಮಿ ಕೂಡ ಇದ್ದಾರೆ ನಮ್ಮ ಜೊತೆ. ಆಂಟಿ ಹೇಗಿದೆ ನನ್ನ ಜೊತೆ ಇರೋದು? ಖುಷಿ ಆಗ್ತಾ ಇದೆ. ನಾವು ಇವತ್ತು ಯಶು ಜೊತೆ ಮಲ್ಲೇಶ್ವರಂ ಬಂದಿದೀವಿ. ಸಾರಿ ಎಕ್ಸ್ಪೋ ಏನೇನೋ ಇದೆ ಇವತ್ತು ನಮ್ಮ ಪ್ಲಾನ್ಸ್. ನೋಡೋಣ ದಿನ ಪೂರ್ತಿ ಹೇಗಿರತ್ತೆ ಅಂತ. ಓಕೆ, ಏನ್ ಗೊತ್ತಾ, ಎಳ್ನೀರು ಕುಡಿಬೇಕು, ಊಟಕ್ಕೆ ಹೋಗೋಣ ಅಂತ ಇದ್ವಿ. ಊಟ ತಿನ್ನಕ್ಕೆ ಅನಿಸ್ತಾ ಇಲ್ಲ. ಸೀಟಿಯರ್ ನನ್ನ ಫೇವ್ರೇಟ್ ಕ್ಲೋಸ್ ಆಗೋಗಿದೆ. ಸೊ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ನೋಡಿದ್ರೆ ಇಲ್ಲ, ಬಾಯೆಲ್ಲ ಒಣಗ್ತಾ ಇದೆ ನನಗೆ. ಸೊ ಎಳ್ನೀರು ಅಂಕಲ್ ಎಲ್ಲೋಗಿದ್ದೀರಾ, ಬೇಗ ಬನ್ನಿ, ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ದುಡ್ಡಿಟ್ಬಿಟ್ಟು ಹೋಗ್ಬಿಡೋಣ. ಹೌದು, ನಾವೇ ತಗೊಂಡು ಕುಡಿದ್ಬಿಟ್ಟು ದುಡ್ಡಿಟ್ಬಿಡೋಣ ಅಂತ ಇದ್ದಾರೆ ಆಂಟಿ. ಹಾಗೆ ವಾಚ್ ಮಾಡ್ತಾ ಇರಿ, ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಕೀಪ್ ವಾಚಿಂಗ್ ಗೈಸ್. ಏನು ಗೊತ್ತಾ, ಏನಾಯಿತು ಅಂದರೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ಅಂದರೆ ಸ್ವಲ್ಪ ಎಡಿಟಿಂಗ್ ಇತ್ತು, ಕೆಲಸ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಪೋಸ್ಟಿಂಗ್ ಮಾಡಿ ಇವಾಗ ಫ್ರೀ ಆದ್ವಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ಒಂದು ಮೆಟೀರಿಯಲ್ನ ಪರ್ಚೇಸ್ ಮಾಡಿದೆ. ಸ್ವಲ್ಪ ಶಾಪಿಂಗು ಮುಗೀತು, ಕೆಲಸದ ಬ್ಯುಸಿಯಲ್ಲೇ ಶಾಪಿಂಗು ಮಾಡ್ಕೊಂಡ್ವಿ. ಇವಾಗ ಗೌತಮಿ ಅವರು ನಮ್ಮನ್ನು ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕಾರಿಗಾರ್ ಬಜಾರ್, ಜಯಮಹಲ್ ಪ್ಯಾಲೇಸ್. ನಾನು ಹುಟ್ಟಿರೋ ಸೀರೆ ಯಶು ತುಂಬಾ ಇಷ್ಟ ಆಗಿದೆ. ಸೀರೆ ಪಿಕ್ ಮಾಡ್ಬೇಕಂತೋಳು. ಹಾಗಾಗಿ ನಾವು ಅಲ್ಲಿ ಹೋದ್ವಿ, ಕಲೆಕ್ಷನ್ಸ್ ಇರ್ಲಿಲ್ಲ. ಹಂಗಾಗಿ ಕಾರಿಗಾರ್ ಬಜಾರ್ ಅಲ್ಲಿ ನಾನು ನೋಡಿದ್ದೆ. ಸೊ ಯಶುಗೋಸ್ಕರ ಅವ್ಳ ಫೇವ್ರೆಟ್ ಸಾರಿನ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಹೌದು, ಮತ್ತೆ ರೋಡ್ ಅಂತೂ ಫುಲ್ ಟ್ರಾಫಿಕ್ ಜಾಮ್, ಹೊಟ್ಟೆ ಬೇರೆ ಹಸಿತಾ ಇತ್ತು. ಹಂಗಾಗಿ ನಮ್ಮಮ್ಮ ಕಾರಲ್ಲಿ ಸ್ನಾಕ್ಸ್ ಇಟ್ಟಿರೋ ತೋರ್ಸು. ಇದೆಲ್ಲ ಗೌತಮಿ ಅವ್ರಿಗೆ ಬಂದಿದ್ದ ಗಿಫ್ಟ್ ಹ್ಯಾಂಪರ್ಸು. ಇದನ್ನು ಖಾಲಿ ಮಾಡಿದ್ವಿ. ಇಲ್ಲಿ ಆಂಟಿ ಚಿಪ್ಸು ಇದೆಲ್ಲ ತಂದಿದ್ದು, ಹೋಳಿಗೆ ಇದನ್ನು ಖಾಲಿ ಮಾಡಿದ್ವಿ. ಇವಾಗ ರೀಚ್ ಆಗ್ತೀವಿ. ನೆಕ್ಸ್ಟು ಶಾಪಿಂಗ್ ಹತ್ರ ಹೋಗಿ ಸಿಗ್ತೀನಿ. ಸ್ವಲ್ಪ ಏನಾದ್ರು ತಿನ್ಕೊಂಡು ಸ್ವಲ್ಪ ಶಕ್ತಿ ಬರ್ಸ್ಕೊಳ್ಳೋದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು. ಗೌತಮಿ ಅವರು ಕಾರ್ ಓಡಿಸ್ತಾ ಇದ್ದಾರೆ. ಗೈಸ್, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಕಾರಿಗಾರ್ ಬಜಾರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸಾರಿ ಪಿಕ್ ಮಾಡು. ಆಮೇಲೆ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಏರ್ಲೈನ್ಸ್ಗೆ ಹೋಗೋಣ, ಒಂದೊಳ್ಳೆ ಫಿಲ್ಟರ್ ಕಾಫಿ ಕುಡಿಬೇಕು ನಾನು. ಆಮೇಲೆ ನಿನ್ಗೆ ಮನೆ ಬಿಡ್ತೀನಿ. ಓಕೆ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ಕಾರಿಗಾರ್ ಬಜಾರಲ್ಲಿ ಎರಡನೇ ಸಲ ನಾನು ವಿಸಿಟ್ ಮಾಡ್ತಾ ಇರೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಮುಂಚೆ ಹೋಗಿದ್ದೆ ಫ್ರೀಡಮ್ ಪಾರ್ಕಿಗೆ, ಅದಕ್ಕಿಂತ ಕಾರಿಗಾರ್ ಬಜಾರ್ ಇಸ್ ಗುಡ್. ಸೊ ನನ್ನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ನಾನು ಫಸ್ಟ್ ಟೈಮ್ ಇಲ್ಲಿ ಒಂದು ಜಾಗಕ್ಕೆ ಬರ್ತಾ ಇರೋದು. ನನಗೆ ಈ ಥರ ಕಲೆಕ್ಷನ್ಸ್ ಹಿಂಗೆಲ್ಲ ಸಿಗ್ತಾರೆ ಗೊತ್ತಿರಲಿಲ್ಲ. ವಾವ್, ಈ ಫಿಶ್ ನೋಡಿ. ವಾವ್, ಈ ಪ್ಯಾರೆಟ್, ವಾವ್ ಕ್ಯೂ, ಚೆನ್ನಾಗಿದೆ. ಎಲ್ಲ ಯೂನಿಕ್ ಪೀಸಸ್ಗಳು ಸಿಗುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ ಗೈಸ್, ನನಗೆ ತುಂಬ ಅಜ್ಮೀರಾ ಕಲೆಕ್ಷನ್ ಸ್ಯಾರೀಸ್ ತೊಗೋಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಸೊ ಇವತ್ತು ಇನ್ನೊಂದು ಏನಂದರೆ, ನಾನು ಅದನ್ನು ತೊಗೊಳಕ್ಕೆ ಬಂದಿದ್ದೀನಿ. ಬಟ್ ಇವತ್ತೇನಂದರೆ ಗೌತಮಿ ಹುಟ್ಟಿರೋ ಸ್ಯಾರಿ ಕೂಡ ಅಜ್ಮಾರಾ ಸಿಲ್ಕ್ ಸ್ಯಾರೀಸ್. ನೋಡಿ ಏನು ಚೆನ್ನಾಗಿದೆ ಸ್ಯಾರಿ, ಕ್ಯೂಟ್ ಅಲ್ಲ? ಓಕೆ, ಇವಾಗ ನಾನು ಹೋಗ್ತೀನಿ. ಒಂದಷ್ಟು ನಾನು ಲಾಸ್ಟ್ ಟೈಮು ಅಲ್ಲಿ ತಗೊಂಡೋಕ್ಕೆ ಟ್ರೈ ಮಾಡಿದೆ ಸ್ಯಾರೀಸ್ನ, ಯಾಕೋ ಸಿಕ್ಕಿಲ್ಲ ನನಗೆ. ಬಿಫೋರ್ ಒಂದು ಹೋಗಿದ್ವಿ,
ಜಾಗಕ್ಕೆ, ಅಲ್ಲಿ ಇರಲಿಲ್ಲ. ಸೊ ಇಲ್ಲಿ ಕರ್ಕೊಂಬಂದಿದ್ದಾರೆ ಇವರು ಮೇಡಮ್ ಅವರು. ಮರ್ತೋಗ್ಬಿಟ್ಟಿದ್ಲು, ಅದನ್ನ ಎತ್ಕೊಂಡ್ಬರೋಣ ಅಂತ ಪಿಕ್ ಮಾಡಕ್ಕೆ ಬಂದ್ವಿ. ನೋಡೋಣ. ವೇರ್ ಇಸ್ ಮೈ ಮಾಮ್? ನೋಡಿ ಎಷ್ಟು ಕ್ರೌಡ್ ಇದೆ. ಇಟ್ಸ್ ವೆರಿ ನೈಸ್. ಇಲ್ಲೇ ಬ್ಯಾಂಗಲ್ಸ್ನ ನಿಮಗೆ ಇದು ಮಾಡಿ ಕೊಡ್ತಾರೆ, ಇದು ಕೊಡ್ತಾರೆ. ಇಟ್ಸ್ ನೈಸ್. ಆಂಟಿ ಈ ಒಂದು ಇದ್ರ ಬಗ್ಗೆ ಏನು ಹೇಳ್ತೀರಾ? ಬ್ಯಾಂಗಲ್ ಮೇಕಿಂಗ್ ಇದು. ಓಕೆ, ಬ್ಯಾಂಗಲ್ ಮೇಕಿಂಗ್ ಅಂತ. ಲಾಸ್ಟ್ ಟೈಮ್ ನೀವು ತೊಗೊಳಕ್ಕೆ ಬಂದ್ರಿ ಅಂತ ಹೇಳಿದ್ರೆ ತುಂಬ ಕ್ರೌಡ್ ಇತ್ತು, ಸೊ ಹಂಗೆ ವಾಪಸ್ ಹೋಗಿದ್ದೆ. ಚೆನ್ನಾಗಿದೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನೋಡೋಣ, ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಿದ್ರೆ ಒಳ್ಳೆಯದು. ಒಳ್ಳೆ ಪ್ರೈಸ್ಗೆ ಒಳ್ಳೆ ಸ್ಯಾರಿ ಸಿಗಲಿ ಅಂತ ಪ್ಲಸ್ ಮಾಡಿ. ನೋಡಿ ಈ ಕಡೆ ಎಲ್ಲ ಆಡ್ತಾರಲ್ಲ ಬೊಂಬೆ ಡ್ಯಾನ್ಸ್. ಗೌತಮಿ ಅವರೇನೋ ಒಂದು ಶಾಪಿಂಗ್ ಮಾಡಿದ್ರು. ನೆಕ್ಸ್ಟ್ ಏನು ಶಾಪಿಂಗ್ ಮಾಡ್ತಾರೆ ನೋಡೋಣ. ಆ್ಯಂಡ್ ಲಾಸ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಒಂದು ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು. ಏನು ಗೊತ್ತಾ, ಲಾಸ್ಟಲ್ಲಿ ಪಿಕಪ್ ಮಗ್ಸ್ ಚಂದ ಚೆನ್ನಾಗಲ್ಲ. ಯಾರು ಪಿಕ್ ಮಾಡಿದ್ವಿ ಅಂತ ಇವಾಗ ತೋರ್ಸೋದು ಬೇಡ, ಲಾಸ್ಟಲ್ಲಿ ಎಲ್ಲ ತೋರಿಸ್ತೀವಿ ಏನೇನು ಮಾಡಿ ಏನೇನು ತಗೊಂಡು. ಈಗ ಐ ಆಮ್ ಲೈಕಿಂಗ್ ದಟ್ ಇದು ದಟ್ ಗ್ರೀನ್ ಆ್ಯಂಡ್ mustard and blue, sky blue is also good. This blue is also good. ಈ ಬ್ಲ್ಯಾಕ್ ಪರ್ಪಲ್ ಇದೆ ನೋಡಲ್ಲಿ ಭಯ. ಇದಕ್ಕದು ಬ್ಲ್ಯಾಕ್ ವಾಲ, ವಿಚ್ ಒನ್ ಇಸ್ ಗುಡ್? ಅಲ್ಲೇ ಇದೆ. ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ. ಹಾಂ, ಬ್ಲೂ. ಬ್ಲೂ, ವಿಚ್ ಒನ್ ಇಸ್ ಗುಡ್? ಬ್ಲೂ, ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಮಮ್ಮಿ ಅದೇಟಪ್ಪ, ನಿಮ್ಗೆ ಯಾವ್ದು ಇಷ್ಟನೋ ಅದೇ. कोई सा भी ले लीजिए, मैं मुझे दे दीजिए वो। ये वाला देना ना। ಹಾಂ, ದಟ್ ಇಸ್ ಗುಡ್ ಓನ್ಲಿ. ನಿಮ್ಗೆ ಇಷ್ಟ ಆಗುತ್ತಾ? ಯಾವುದು ತಗೊಳಪ್ಪ. ಅಮ್ಮಂದ್ರ ಜೊತೆ ಶಾಪಿಂಗ್ ಬರಬಾರ್ದು ಅನ್ನೋದು. ಆಂಟಿಗೆ ಏನಾದರೂ ತಗೊಂಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರ್ತಾ ಲಾಸ್ಟ್ ಇತ್ತು. ಟೈಮು ತುಂಬ ಶಾಪಿಂಗ್ ಮಾಡಿದ್ದಾರೆ. ಇವಾಗ ಆಂಟಿಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲ, ಆಂಟಿ ಗ್ಯಾಪಲ್ಲಿ ಅವ್ರ ಅಟೆಂಡ್ ತೋರಿಸೋದು ಹೇಳಿ, ಅವ್ರು ಗ್ಯಾಪಲ್ಲಿ ಶಾಪಿಂಗ್ ಮಾಡಿರ್ತಾರೆ. ಇವಾಗ ಕತ್ಲೆ ಆಗಿದೆ ನೋಡಿ, ಫುಲ್ಲು ಶಾಪಿಂಗ್ ಎಲ್ಲ ಮುಗೀತು. ತುಂಬ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಶಾಪಿಂಗ್ ಸೀರೀಸ್ ಮಾಡೋಣ ಅಂತ ಇದೀವಿ. ಅದ್ರಲ್ಲಿ ಏನೇನು ಶಾಪಿಂಗ್ ಮಾಡಿದೀವಿ ತೋರಿಸ್ತೀವಿ. ಬಟ್ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗದೆ, ಆಲ್ಮೋಸ್ಟ್ ಬೆಳಗ್ಗೆಯಿಂದ ನಮ್ಗೆ ಏನೂ ತಿಂದಿಲ್ಲ. ಈಗ ನಮ್ಮ ಲಂಚು ಡಿನ್ನರು ಎಲ್ಲಾನು. ಸೊ ಏರ್ಲೈನ್ಸಿಗೆ ಬಂದು ಕಾಲು ನೋವು ಜಾಸ್ತಿ ಆಗಿತ್ತು, ಸೊ ಕಾರಲ್ಲೇ ಕುತ್ಕೊಂಡು ತಿಂತಾ ಇದ್ವಿ. ಗೌತಮಿ ಅವರು ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ ಸಕ್ಕತ್ತಾಗಿದೆ. ಯಮ್ ಯಮ್. ಆಮೇಲೆ ಪಾನಿಪೂರಿ, ಆಮೇಲೆ ಒಂದು ನಾನು ಚೋಲಾ ಭಟೂರಿ ತೊಗೊಂಡೆ, ಆಮೇಲೆ ಪಾನಿಪೂರಿ. ಆಂಟಿ ದೋಸೆ. ಇಷ್ಟ ಆಯಿತು. ಇವತ್ತಿನ ವಿಡಿಯೋ ಅಂತ ಎಂಡ್ ಮಾಡಲ್ಲ, ಇನ್ನೂ ಇದೆ. ನಾನು ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಟು ಆಮೇಲೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 1 ಬೇಕಾ ಪಾರ್ಟ್ 2 ಬೇಕಾ? ಪಾರ್ಟ್ 2. ಇದು ಸೀರೀಸ್ 1 ಆಯಿತು. ಇದು ಫಸ್ಟ್ ಡೇ ಆಗಿರುತ್ತೆ. ಫಸ್ಟ್ ಡೇ ಕಂಪ್ಲೀಟ್ ಆಯಿತು. ಸೊ ಶಾಪಿಂಗ್ ಏನೇನು ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ. ಬೇಡ, ಈ ವಿಡಿಯೋ ಎಂಡಲ್ಲಿ ತೋರಿಸೋಣ. ಓಕೆ, ಡನ್. ಮನೆಗೆ ಹೋಗ್ಬಿಟ್ಟು ಮಾಡೋಣ. ಆಮೇಲೆ ಸ್ಯಾರೀಸ್, ನಾವು ಇವಾಗ ಸ್ಯಾರೀಸ್ ಎಲ್ಲ ಎತ್ಕೊಂಡು ಹೋದ್ರೆ ಸ್ಟಿಚಿಂಗ್ ಅದು ಇದು ಅಂತ ಕೊಟ್ಬಿಡ್ತೀವಲ್ವಾ. ಸೊ ಇವಾಗೆ ತೋರಿಸ್ತೀನಿ. ಓಕೆ, ಡನ್. ಗೊತ್ತಾ ಇವಾಗ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಇದು, ನಾವು ಫಸ್ಟ್ ಶಾಪಿಂಗ್ ಮಾಡಿದ್ದೆ ಇದು ಒಂದು ಡಿಸೈನರ್ ಪೀಸ್ ಆಗಿ ರೆಡಿ ಮಾಡಿಸ್ತಾರೆ ಶೋರು. ಸೊ ಅದಕ್ಕೆ ನಾವು ಪ್ಯಾಟರ್ನ್ ಕಳಿಸ್ತೀವಿ ಯಾವ ಥರ ಹೊಲಿಸ್ಬೇಕು ಅಂತ.
ಸೊ ಇದು ಹೇಗಿದೆ 2.5 meters ತಂದ್ವಿ. ದಿಸ್ ಇಸ್ ಕಾಸ್ಟಿಂಗ್ ಅರೌಂಡ್ 850 rupees. 850 rupees. ನನಗೆ ಆನೆ ಅಂದರೆ ತುಂಬ ಇಷ್ಟ. ಆಮೇಲೆ ಇನ್ನೊಂದು ಗೌತಮಿ ಸೆಲೆಕ್ಟ್ ಮಾಡಿದ್ದು ಇದು ಚಿಕ್ಕ ಫ್ರಾಕ್ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಆಗಿರುತ್ತೆ. ಸೊ ಇದು ಒಂದು. ನೆಕ್ಸ್ಟ್ ಒನ್ ನಾವು ತಗೊಂಡಿದ್ದು ನನ್ನ ಸ್ಯಾರಿ. ಯಶಸ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ಹತ್ರ ಸೇಮ್ ಸ್ಯಾರಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಇತ್ತು. ಇದೇ ಬ್ಲ್ಯಾಕ್ ಕಲರು. ನಾನು ಹುಟ್ಟಾಗಿಂದ ಯಶಕ್ಕೆ ತುಂಬಾ ಇಷ್ಟ ಆಗಿತ್ತು. ಸೊ ಹಂಗಾಗಿ ಯಶಗೆ ಆಕ್ಚುಲಿ ನಂದೊಂಥರ ಲೈಟ್ ಬ್ಲ್ಯಾಕು, ಇವಳ್ದು ಝೆಡ್ ಬ್ಲ್ಯಾಕು. ಸೊ ಯಶು ನಾನು ಕೇಳ್ತಾ ಇದ್ದೆ ಎಲ್ಲಿ ತಗೊಂಡ್ಬಂದ್ರಿ ನೀವು, ಚೆನ್ನಾಗಿದೆ ನಂಗೂ ಬೇಕು ಅಂತ. ಫೈನಲಿ ಈ ಸ್ಯಾರಿನ ಶಾಪಿಂಗ್ ಮಾಡಕ್ಕೆ ಯಶು ಜೊತೆ ನಾನು ಹೋಗಿದ್ದೆ ಇವತ್ತು. ಅವಳ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಗೌತಮಿನೇ ಕರ್ಕೊಂಡೋಗಿ ಕೊಡ್ಸೋ ತರ ಆಗೋಯ್ತು. ಸೊ ಇಟ್ಸ್ ಕಾಸ್ಟಿಂಗ್ ಅರೌಂಡ್ 4,500. 4,500 rupeesಗೆ ನಾವು ಈ ಸಾರಿನ ಪಿಕ್ ಮಾಡಿದ್ವಿ. ಸೊ ನೆಕ್ಸ್ಟ್ ಶಾಪಿಂಗ್ ಬಂದು ನಂದು. ಇದು ಸೆಕೆಂಡ್ ಟೈಮ್ ಹೋಗಿರೋದ್ರಿಂದ ನಾನು ಇವತ್ತು ಜಾಸ್ತಿ ಪಿಕ್ ಮಾಡಲಿಲ್ಲ. ಫಸ್ಟ್ ಟೈಮೇ ನನಗೆ ಏನೇನು ಬೇಕು ನಾನು ಎಲ್ಲ ತೊಗೊಂಬಂದಿದ್ದೆ. ಇದೊಂದು ತಂದೆ ನನಗೆ ನಮ್ಮ ಮನೇಲಿ ಒಂದು ವಾಲಿಗೆಲ್ಲ ಈ ಥರ ಯೂನಿಕ್ ಪೀಸಸ್ನ ಹಾಕ್ತಾ ಇದ್ದೀನಿ. ಸೊ ಇದನ್ನ 400 rupees ಪೇ ಮಾಡಿದೆ ನಾನು. ದೆನ್ ದಿಸ್ ಇಸ್ ದಿ ದುಪ್ಪಟ. ಇದು ಯಾಕೆ ಅಂದ್ರೆ ನನ್ನ ಹತ್ರ ವೈಟ್ ಕಲರ್ ದುಪ್ಪಟ ಇರಲಿಲ್ಲ. ಮಾತ್ರ ನೀವು ನೋಡಿದ್ರೆ ಅಲ್ಲಿ ಯಾರೋ ಪರ್ಚೇಸ್ ಮಾಡ್ತಾ ಇದ್ರು, ಅವ್ರದ್ದು ನೋಡಿ ನಾನು ಪರ್ಚೇಸ್ ಮಾಡಿದೆ. ಸೊ ಈ ತರ ಇದೆ ಇದು. ಐ ಪೇಡ್ 1,000 rupees ಫಾರ್ ದಿಸ್. ಚೆನ್ನಾಗಿದೆ. ಇದನ್ನ ಸ್ಟೈಲ್ ಮಾಡ್ತೀನಿ ಈ ತರ ಎಲ್ಲ ಮಲ್ಟಿ ಕಲರ್ ಎಲ್ಲದಕ್ಕೂ ಹಾಕ್ಬೋದು. ಇವನ್ ಬ್ಲ್ಯಾಕ್ ಕಲರ್ ಪ್ಲೇನ್ ಟಾಪ್ ಮೇಲೂ ಚೆನ್ನಾಗಿ ಕಾಣುತ್ತೆ. ಪ್ಯಾಚ್ ವರ್ಕ್ ದುಪ್ಪಟ ನನ್ನ ಕಲೆಕ್ಷನ್ಸಲ್ಲಿ ನಾನು ಯಾವಾಗಲೂ ತುಂಬ ದುಪ್ಪಟಾಸ್ ಕಲೆಕ್ಟ್ ಮಾಡಿದ್ದೀನಿ. ಸಾರಿ ಹೆಂಗೆ ಜೋಡಿಸಿರ್ತಾರೋ ಆ ಥರ ನಾನು ದುಪ್ಪಟಾಸ್ ಜೋಡಿಸಿರ್ತೀನಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಯೂನಿಕ್ ಕಲೆಕ್ಷನ್ ಅನ್ಬೋದು ನನ್ನ ಹತ್ರ ಇರೋದ್ರಲ್ಲಿ. ಇಷ್ಟು ನಾನು ಸೆಕೆಂಡ್ ಟೈಮ್ ಹೋಗಿರೋದ್ರಿಂದ ಶಾಪಿಂಗ್ ತುಂಬ ಕಮ್ಮಿ ಮಾಡಿದೆ. ಫಸ್ಟ್ ಶಾಪಿಂಗ್ ಚೆನ್ನಾಗಿತ್ತು. ನಮ್ಮ ಕಲೆಕ್ಷನ್ಸ್ನ ವಾರ್ಡ್ರೋಬ್ ಕಲೆಕ್ಷನ್ಸ್ನ ನೀವು ನೋಡಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಶು ನನ್ನ ಫೇವ್ರೆಟ್ಸ್ ದುಪ್ಪಟ ಕಲೆಕ್ಷನ್ ನ ತೋರಿಸ್ತೀವಿ. ಮತ್ತೆ ಗೌತಮಿ ಅವ್ರದ್ದು ಹೋಮ್ ಟೂರ್ ತೋರಿಸ್ತೀನಿ. ಯಾಕಂದ್ರೆ ಅವರು ತುಂಬಾ ಯೂನಿಕ್ ಆಗಿ ಏನೋ ಮಾಡಿದ್ದಾರೆ ಮನೇಲಿ. ತುಂಬಾ ಅವ್ರು ಹೆಂಗೆ ಅಂದ್ರೆ ಹ್ಯಾಂಡ್ ಪಿಕ್ಡ್ ಎಲ್ಲಾನು, ಅದೆಲ್ಲಾನು ತೋರಿಸ್ತೀನಿ. ಅಂಡ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್, ಕಾರಿಗಾರ್ ಬಜಾರಲ್ಲಿ ಲಾಸ್ಟ್ ಟೈಮ್ ನಾನು ಈ ಆನೆನ ಪಿಕ್ ಮಾಡಿದ್ದೆ. ಸೊ ನಾನು ಕಾರಲ್ಲಿ ಹಾಕಿದ್ದೀನಿ. ನಂಗೆ ತುಂಬಾ ಇಷ್ಟ. ನಂಗೆ ಸಿಗ್ನಲ್ ಎಲ್ಲ ಬೇಜಾರಾಗ್ತಾ ಇತ್ತು ಅಂದ್ರೆ ಈಗ ಆಟ ಆಡ್ತಾ ಇರ್ತೀನಿ ಅದ್ರ ಜೊತೆ. ಸೊ ಇದನ್ನ ನಾನು ಲಾಸ್ಟ್ ಟೈಮ್ ಹೋದಾಗ ಪಿಕ್ ಮಾಡಿದ್ದೆ. ಓಕೆ ಗೈಸ್, ತುಂಬಾ ಸುಸ್ತಾಯ್ತು, ಬಂದ್ವಿ. ಓಕೆ, ಬಾಯ್, ಟೇಕ್ ಕೇರ್. ವಿ ವಿಲ್ ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.